ಫೈನಲಿ ಇಟ್ಸ್ ಮೈ ಬರ್ಡೇ. ನನ್ನ ತಮ್ಮ ಕೇಕ್ ತೊಗೊಂಬಂದಿದ್ದ ಸರ್ಪ್ರೈಸಾಗಿ. ಸೊ ನೈಟು ಫ್ಯಾಮಿಲಿ ಜೊತೆಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದೆ. ಹಾಗೆ ಸೊ ಮಾರ್ನಿಂಗು ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಟೆಂಪಲ್ಗೆ ಹೋಗಿ ಬಂದೆ ಮಮ್ಮಿ ಜೊತೆ. ಈ ಡ್ರೆಸ್ಸನ್ನು ಮಮ್ಮಿನೇ ಕೊಟ್ಟಿರೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಕೇಕ್ ತಂದಿದ್ರು. ಸೊ ಮನೆಯವ್ರ ಜೊತೆಲಿ ಕೇಕ್ ಕಟ್ ಮಾಡಿ ಚಂದ ರೆಡಿಯಾಗಿ ಈಗ ಒಂದು ರೆಸ್ಟೋರೆಂಟ್ ಬಂದಿದ್ದೀನಿ. ಇದು ದ ಪಂಪ್ ಹೌಸ್ ಅಂತ ಅಂದ್ಬಿಟ್ಟು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಬರ್ಡೇ ಅಂದಮೇಲೆ ಚಂದ ರೆಡಿ ಆಗಬೇಕಲ್ವಾ. ಕುನಾಫಾ ಡೆಸರ್ಟ್ನ ಆರ್ಡ್ರ್ ಮಾಡಿದ್ವಿ. ಸೊ ಅವರಲ್ಲಿ ಹ್ಯಾಪಿ ಬರ್ಡೇ ದೀಪಿಕಾ ಅಂತ ಬರೆದಿದ್ದಾರೆ. ಸೊ ಅದು ತುಂಬಾ ಟೇಸ್ಟಿಯಾಗಿತ್ತು. ತಿಂದು ಹಾಗೆ ಆಚೆ ಬಂದು ಲಾಟ್ಸ್ ಆಫ್ ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ. ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿದೆ, ಬಟ್ ಲಿಟ್ಲ್ ಕಾಸ್ಟ್ಲಿ ಅಂತ ಹೇಳ್ಬೋದು. ನೀವೇನಾದರೂ ವೀಕೆಂಡ್ಗೆ ಯಾವುದಾದ್ರೂ ರೆಸ್ಟೋರೆಂಟ್ ನೋಡ್ತಾ ಇದ್ದರೆ ದಿ ಪಂಪ್ ಹೌಸ್ ವೈಟ್ ಫೀಲ್ಡಲ್ಲಿದೆ. ತುಂಬಾ ಚೆನ್ನಾಗಿದೆ, ಇಲ್ಲಿಗೆ ಬರ್ಬೋದು. ಫುಡ್ಡು ಸಹ ತುಂಬ ಚೆನ್ನಾಗಿದೆ. ಡೆಸರ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ. ಹಾಗೆ ಆ್ಯಂಬಿಯನ್ಸ್ ಸಹ ಸೂಪರಾಗಿದೆ. ತುಂಬಾ ಜಾಗ ಇದೆ ಇಲ್ಲಿ ಅಂತೂ. ಎಲ್ಲಿ ಬೇಕಾದರೂ ಕೂರ್ಬೋದು, ಫೋಟೋಸ್ ತೊಗೊಳ್ಬೋದು. ಹಾಗೆ ನನ್ನ ತಂಗಿ ಜೊತೆ ಸಹ ಒಂದು ಕೇಕ್ ಕಟ್ ಮಾಡಿ ಫೋಟೋಸ್ ತೊಗೊಂಡೆ. ಮಮ್ಮಿ ನನ್ನ ಫೇವ್ರೆಟ್ ಬಿರಿಯಾನಿ ಮಾಡಿದರು. ಸೊ ತಿಂದು ಡೇನ ಎಂಡ್ ಮಾಡಿದೆ.